ಈ ಬಿಗ್ ಬಾಸ್ಗೆ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಕಾಂಟ್ರವರ್ಸಿ ಮಾಡಬೇಕು, ಎಲ್ಲಾದ್ರೂ ಒಂದು ರೂಮರ್ ಆಗಿರಬೇಕು, ಜಾಸ್ತಿ ಗಾಸಿಪ್ಗಳಾಗಿರ್ಬೇಕು, ಇಲ್ಲ ಅಂದ್ರೆ ಜೈಲಿಗೆ ಹೋಗಿ ಬಂದಿರಬೇಕು. ಈ ರೀತಿಯ ಸ್ಪರ್ಧಿಗಳನ್ನೇ ಬಿಗ್ ಬಾಸ್ಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಈಗ ನಿನ್ನೆ ನೋಡಿದ್ರೆ ಇಬ್ರು ಬಂದವರು ಏನು ಸ್ಪೆಷಲ್ ಆಗಿದ್ದಾರೆ ಅವರ ಬಗ್ಗೆ ಹೇಳ್ತಾ ಹೋದ್ರೆ ಬಹಳಷ್ಟು ಇದೆ. ಬಟ್ ಮೇನ್ ಆಗಿ ಹೈಲೈಟ್ ಮಾಡ್ತಾ ಹೋದ್ರೆ ಇವರಿಬ್ರು ಜೈಲಿಗೆ ಹೋಗಿ ಬಂದಿದ್ದಾರೆ. ಯಾವ್ಯಾವ ವಿಷಯಕ್ಕೆ ಜೈಲಿಗೆ ಹೋಗಿದ್ದಾರೆ? ಚೈತ್ರಾ ಕುಂದಾಪುರ್ ಅವರು ಮತ್ತೆ ಲಾಯರ್ ಜಗದೀಶ್ ಅವರು ರೀಸೆಂಟ್ಲಿ ಆದಂತ ಘಟನೆಗಳು, ಏನು ಬಹಳಷ್ಟು ವರ್ಷಗಳಿಂದ ಆದಂತ ಘಟನೆಗಳಲ್ಲ, ಮೊನ್ನೆನೆ ಆದಂತ ಘಟನೆಗಳು. ಇಬ್ರು ಅಲ್ಲಿಗೆ ಹೋಗಿ ಬಂದವ್ರನ್ನ ಇಬ್ರು ಬಿಗ್ ಬಾಸ್ ಮನೆಗೆ ಕಳಿಸಿದ್ದಾರೆ. ಜೈಲಿಂದ ಸೀದಾ ಹೊರಗಡೆ ಬಂದ್ರು, ಹೊರಗಡೆಯಿಂದ ಬಿಗ್ ಬಾಸ್ ಮನೆಗೆ ಹೋದ್ರು. ಬಿಗ್ ಬಾಸ್ ಮನೆಯಲ್ಲಿ ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ, ಬಟ್ ಇವರಿಬ್ಬರಿಗೆ ಟಕ್ಕರ್ ಬಿದ್ರೆ ಬಟ್ ಒಂದಿಷ್ಟು ವಿಚಾರಗಳು ಹೊರಗಡೆ ಬರೋದಂತೂ ಸತ್ಯ. ಈಗೇನು ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಆ ನಟ ನಟಿಯರದು, ರಾಜಕಾರಣಿಗಳದ್ದು ಒಂದಿಷ್ಟು ಹೆಸರುಗಳನ್ನ ಕೇಳಿ ಬರ್ತಾ ಇದೆ. ಅದೆಲ್ಲವೂ ರಿವೀಲ್ ಆಗೋ ಚಾನ್ಸಸ್ ಬಹಳಷ್ಟು ಕಾಣಿಸ್ತಾ ಇದೆ. ಲಾಯರ್ ಜಗದೀಶ್ ಅವರು ಹೊರಗಡೆ ಇದ್ದಾಗನೇ ಎಲ್ಲೆಲ್ಲೋ ಹೇಳ್ತಾ ಇದ್ರು, ಒಂದಿಷ್ಟು ಫೇಸ್ಬುಕ್ ಅಲ್ಲಿ ಚಾನಲ್ಗಳ ಮುಂದೆ ಈ ಒಂದಿಷ್ಟು ಹೆಸರುಗಳ ಲಿಂಕ್ ಮಾಡಿ ನಾನು ಬಹಳಷ್ಟು ದೊಡ್ಡ ಒಂದು ಸ್ಫೋಟಕ ವಿಷಯವನ್ನೇ ಬಹಿರಂಗ ಪಡಿಸ್ತೀನಿ ಅಂತ ಹೇಳ್ತಾ ಇದ್ರು. ಬಟ್ ಅದೇನಾದ್ರೂ ರಿವೀಲ್ ಆಗೋ ಚಾನ್ಸಸ್ ಬಿಗ್ ಬಾಸ್ ನಲ್ಲಿ ಇದೆಯಾ ಅನ್ನೋದು ಬಹಳಷ್ಟು ಜನರಿಗೆ ತಲೆ ಬಿಸಿ ಆಗ್ತಾ ಇದೆ. ಅಷ್ಟೇ ಮಾಡದಂತವ್ರಿಗೆ, ಯಾರ್ಯಾರು ಮಾಡಿದಾರಲ್ಲ ಅವರಿಗೂ ಸಹ ಸ್ವಲ್ಪ ನಡುಕ ಉಂಟಾಗಿದೆ ಅಂತ ಅನ್ಸುತ್ತೆ. ಬಿಗ್ ಬಾಸ್ ಕರ್ಕೊಂಡಿದ್ದಾರೆ, ಸಮಾಜಕ್ಕೆ ಏನ್ ಸಂದೇಶ ಕೊಟ್ಟಂಗಾಯ್ತು ಬಿಗ್ ಬಾಸ್? ಇಲ್ಲಿ ಬಿಗ್ ಬಾಸ್ ನವರ ಒಂದು ಗಿಮಿಕ್ ಬಹಳಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಸ್ವರ್ಗ ನರಕ ಅನ್ನೋ ಏನ್ ಕಾನ್ಸೆಪ್ಟ್ ಇದೆ ಅದ್ರ ತಕ್ಕಂತಾನೆ ಆಯ್ಕೆ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಸ್ವರ್ಗದಲ್ಲಿದ್ದವ್ರಿಗೆ ನರಕದ ಒಂದು ನೋವನ್ನ ಗೊತ್ತಾಗಬೇಕು, ನರಕದಲ್ಲಿದ್ದವರಿಗೆ ಸ್ವರ್ಗದ ರುಚಿಯನ್ನ ಗೊತ್ತಾಗ್ಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಸ್ಪರ್ಧಿಗಳು ಅದೇ ತರದಲ್ಲಿದ್ದಾರೆ. ಇವರು ಸ್ವರ್ಗ ನರಕ ಎರಡನ್ನ ಬ್ಯಾಲೆನ್ಸ್ ಆಗಿ ಮಾಡ್ಕೊಂಡು ಬಂದು ತಪ್ಪನ್ನ ಮಾಡಿದವ್ರಿಗೆ ಅವ್ರ ವಿರುದ್ಧ ಹೋರಾಡದಂತ ಇವರು ಲಾಯರ್ ಅವರು, ಚೈತ್ರಾ ಕುಂದಾಪುರ್ ಅವರು, ಅವರಿಗೂ ಸಹ ಬಹಳಷ್ಟು ನೋವಿದೆ. ಏನಂದ್ರೆ ಹಿಂದ್ಗಡೆ ಆದಂತ ಅವಳು ಫಸ್ಟ್ಗೆ ಎಪಿಸೋಡ್ ಅಲ್ಲಿ ಹೇಳಿದ್ರು ಅವರು, ನನಗೆ ಏನೆಲ್ಲ ಮಾಡಿದ್ದೀನಿ, ಎಂತೆಂಥ ಸ್ಟೇಜಲ್ಲಿ ಮಾತಾಡಿದ್ದೀನಿ, ಯಾರ್ಯಾರು ವಿರುದ್ಧ ಹೋರಾಡಿದ್ದೀನಿ, ಬಟ್ ನಂದೇ ಆದ ಒಂದು ನೋವಿದೆ, ಅದನ್ನ ಬಿಗ್ ಬಾಸ್ ಅಲ್ಲಿ ಹೇಳ್ಕೋತೀನಿ ಅಂತ ಹೇಳಿದ್ದಾರೆ. ಬಟ್ ಒಂದು ನೋವಿದ್ದೇ ಇರುತ್ತೆ. ಹೆಣ್ಮಗಳಂದ್ಮೇಲೆ ಈ ಸಮಾಜದಲ್ಲಿ ಹೊರಗಡೆ ಬಂದು ಅದು ಒಂದು ವೇದಿಕೆ, ಒಂದು ಜನರ ಮುಂದೆ ರಾಜಕಾರಣಿಗಳ ವಿರುದ್ಧ, ತಪ್ಪು ಮಾಡಿದವ್ರ ವಿರುದ್ಧ ಮಾತಾಡೋದಿದೆಯಲ್ಲ, ಆ ಗಟ್ಟಿಗಿತ್ತಿಯನ್ನ ಮೆಚ್ಚಬೇಕಾಗುತ್ತೆ. ನೋಡೋಣ, ಬಿಗ್ ಬಾಸ್ಗೆ ಬಂದಿದ್ದಾರೆ, ಹೊರಗಡೆ ತಪ್ಪು ಮಾಡಿದಾರೋ ಇಲ್ವೋ, ಜೈಲಿಗೆ ಏನಕ್ಕೆ ಹೋಗಿದ್ದಾರೆ ಅದೆಲ್ಲವೂ ಗೊತ್ತಿದೆ. ಬಿಗ್ ಬಾಸ್ಗೆ ಬಂದ್ಮೇಲೆ ಒಂದು ಸತ್ಯತೆ ಗೊತ್ತಾಗುತ್ತೆ. ಅವ್ರು ಈಗ ನೋಡಿ, ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ನೀವೆಲ್ಲರೂ ಏನೇನೋ ಅನ್ಕೊಂಡಿದ್ದೀವಿ, ಬಟ್ ಇಡೀ ಕರ್ನಾಟಕನೇ ಅವರನ್ನ ಮೆಚ್ಕೊಳ್ತು. ಅವರ ಒಂದು ಏನು ಮನಸ್ಸಿಗೆ ಇಷ್ಟ ಆಗುವಂತ ನೋವಿತ್ತಲ್ಲ, ಓಪನ್ ಆಗಿ ಮಾತಾಡಿದ್ರು, ಎಲ್ರಿಗೂ ಇಷ್ಟ ಆಗಿ ಅವರನ್ನ ರನ್ನರ್ ಅಪ್ ಸಹ ಮಾಡಿದ್ರು. ಆ ರೀತಿಯ ಒಂದು ಸ್ಪರ್ಧಿಗಳು ಸಹ ಇವರು ಆಗಿರಬಹುದು. ನೋಡೋಣ ಮುಂದಿನ ದಿನದಲ್ಲಿ. 2 ಕೋಟಿ ಗೋಲ್ಡ್ ಅನ್ನ ಹಾಕೊಂಡಿರ್ತಕ್ಕಂಥ ಸುರೇಶ್ ನನ್ನ ಅವ್ರನ್ನ ಅಂದಾಜಿನ ಪ್ರಕಾರ ಹೇಳ್ತೀನಿ, ಒಂದು ರೀತಿಯಲ್ಲಿ ವರ್ತೂರವರ ಪ್ಲೇಸ್ಗೆ ಇವ್ರನ್ನ ಕರ್ತಂದ್ರು ಅಂತೇಳಿ ಅನಿಸ್ತಾ ಇದೆ. ಯಾಕೆಂದ್ರೆ ರೈತರನ್ನ ಒಂದು ಕ್ಯಾಟಗರಿ ಇರುತ್ತಲ್ವ, ಆ ಕ್ಯಾಟಗರಿಗೆ ಗೋಲ್ಡ್ ಸುರೇಶ್ ಅವರು ಅವರ ಒಂದು ಜರ್ನಿ ನೋಡಿದ್ರೆ ಮಾದರಿಯಾಗಿದೆ ಅಂತ ಹೇಳಿ ಅನಿಸ್ತಾ ಇದೆ. ಯಾಕೆಂದ್ರೆ 0 to ಹೀರೋ ಆದಂತ ವ್ಯಕ್ತಿ ಅಂತ ಹೇಳಿ ಅನಿಸ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಏನೂ ಇರಲಿಲ್ಲ, ಇವಾಗ ನಾನೇ ಓನ್ ಆಗಿ ಇಷ್ಟೊಂದು ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದೇನೆ ಅಂತೇಳಿ ಒಂದು ದೊಡ್ಡದಾಗಿ ಮಾತಾಡ್ತಾ ಇದ್ದಾರೆ. ಗೋಲ್ಡ್ ಅನ್ನ ಶೋ ಮಾಡ್ತಾ ಇದ್ದಾರೆ. ಅವ್ರು ಕಷ್ಟಪಟ್ಟು ದುಡ್ದಿದ್ದು ಗೋಲ್ಡ್ ಸುರೇಶ್ ಅಂತೇಳಿ ಹೆಸರು ಪಡೆದಿದ್ದಾರೆ. ಅವರ ಆಸ್ತಿ ಅವ್ರು ಹೇಗಾದ್ರೂ ಶೋ ಮಾಡ್ಕೊಳ್ಳಿ. ಈಗ 2 ಕೋಟಿ ಗೋಲ್ಡ್ ಹಾಕೊಂಡವ್ರೆ, 50 ಲಕ್ಷ ಪ್ರೈಸ್ ಗೆಲ್ಲೋಕೋಸ್ಕರ ಇಲ್ಲಿ ಮೇನ್ ಇದೇ ಥಿಂಕ್ ಮಾಡ್ಬೇಕು ನಾವು. ಒಂದಿಷ್ಟು ಜನ ಏನಿರ್ತಾರೆ, ದುಡ್ಡು ಇರುತ್ತೆ, ನೇಮ್ ಇರಲ್ಲ. ಈ ನೇಮ್ ಬರೋಗೋಸ್ಕರ, ಹೊರಗಡೆ ಸೆಲೆಬ್ರಿಟಿ ಆಗೋಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಇರುತ್ತೆ. ಈ ಪಬ್ಲಿಕ್ ಅಲ್ಲಿ ನಾನು ಕಾಣಿಸ್ಕೋಬೇಕು, ಜನರು ನನ್ನ ಬಗ್ಗೆನೂ ಮಾತಾಡ್ಬೇಕು ಅನ್ನೋ ಒಂದಿಷ್ಟು ಇರುತ್ತೆ. ಅದನ್ನ ಹೈಪ್ ಮಾಡ್ಕೊಳ್ಳಕ್ಕೆ ಅವ್ರಿಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂತೇಳಿ ನನಗೆ ಅನ್ಸುತ್ತೆ. ಆ ರೀತಿ ಕರ್ಕೊಂಡು ಬಂದಿರ್ಬೋದು, ಅದಕ್ಕೋಸ್ಕರ ಸೆಲೆಕ್ಟ್ ಆಗಿ ಬಂದಿರ್ಬೋದು. ಬಿಗ್ ಬಾಸ್ ಆಫರ್ ಬಂದಿದೆ, ನಾನೊಬ್ಬ ಹೀರೋ ಆಗ್ತೀನಿ, ನಾನೊಬ್ಬ ಸೆಲೆಬ್ರಿಟಿ ಆಗ್ತೀನಿ. ಈಗ ವರ್ತೂರ್ ಸಂತೋಷ್ ಅವ್ರು ನೋಡಿದ್ರೆ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫೇಮಸ್ ಆಗಿದ್ರು, ಬಟ್ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಅವ್ರ ರೇಂಜೇ ಬೇರೆ ಆಗಿದೆ, ಅವ್ರು ಮಾತಾಡೋ ರೀತಿನೇ ಬೇರೆ ಆಗಿದೆ, ಅವರನ್ನ ನೋಡುವಂತ ದೃಷ್ಟಿನೇ ಬೇರೆ ಆಗಿದೆ. ಆಮೇಲೆ ಧಾರಾವಾಹಿಯ ಸತ್ಯ ಧಾರಾವಾಹಿ, ಅವ್ರು ಫಸ್ಟಿಗೆ ಸ್ಟಾರ್ಟಿಂಗ್ ಪ್ರೋಮೋನಲ್ಲಿನೇ ಹೇಳಿದ್ದಾರೆ, ನಾನು ಬಿಗ್ ಬಾಸ್ಗೆ ಬರ್ತಾ ಇರೋದು ಸಾಮಾನ್ಯ ಸುಮ್ಮನೆ ಅಲ್ಲ, ಎಲ್ಲರನ್ನ ಗುಮ್ಮಕ್ಕೆ ಅಂತ ಹೇಳಿ ಒಂದು ಪವರ್ಫುಲ್ ಡೈಲಾಗ್ ಮೂಲಕನೇ ಬಂದಿದ್ದಾರೆ. ಸತ್ಯದಲ್ಲಿ ಏನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಆ ರೀತಿಯ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಆಪ್ಟಾಗಿ ಮಾಡ್ಕೊಂಡು ಆ ರೀತಿಯ ಡೈಲಾಗ್ ಅನ್ನು ಹೊಡ್ಕೊಂಡು ಬಂದಿದ್ದಾರೆ. ಗುಮ್ತಾರೋ, ಸ್ವರ್ಗಕ್ಕೆ ಹೋಗ್ತಾರೋ, ನರಕಕ್ಕೆ ಹೋಗ್ತಾರೋ, 2 ದಿನಕ್ಕೆ ವಾಪಸ್ ಬರ್ತಾರೋ, ಮುಂದಿನ ದಿನದಲ್ಲಿ ನೋಡೋಣ.